ಆಲೂ ಫ್ರೈ ಮಾಡ್ಕೊಳ್ಳೋಕ್ಕೆ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದು ಮೇಲ್ಗಡೆ ಸಿಪ್ಪೆ ಎಲ್ಲ ಎರ್ಕೊಂಡಿದ್ದೀನಿ. ಎಲ್ಲವೂ ಇದೇ ಥರ ಕಟ್ ಮಾಡ್ಕೊಳ್ಳೋಣ. ಈ ಶೇಪಿಗೆ ಆಲೂಗೆಡ್ಡೆನ ಕಟ್ ಮಾಡ್ಕೊಬೇಕು. ಇಷ್ಟಿಷ್ಟು ದಪ್ಪ ಇರಬೇಕು ಆಲೂಗೆಡ್ಡೆ. ಇದನ್ನು ನೀರೊಳಗೆ ಹಾಕೋಣ. ಗ್ರೀನ್ ಚಟ್ನಿ ಮಾಡೋಕೆ ಆಲೂ ಫ್ರೈಗೆ ಸ್ವಲ್ಪ ಒಂದು ಎಳೆಯಷ್ಟು ಪುದೀನ ಮತ್ತು 1-2 ಎಳೆಯಷ್ಟು ಕೊತ್ತಂಬರಿ, 1 ಮೆಣಸಿನ್ಕಾಯಿ, ಒಂಚೂರು ಶುಂಠಿ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿಕೊಂಡ್ರೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದು ರುಬ್ಬಿದಾದ್ಮೇಲೆ ಸ್ವಲ್ಪ ಜೀರಿಗೆ ಪೌಡರು ಮತ್ತು ಒಂದು ಸ್ವಲ್ಪ ಲೆಮನ್, ಈಗ ಸ್ವಲ್ಪ ಲೆಮನ್ ಹಾಕೋಣ. ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ನೆಕ್ಸ್ಟ್ ಇದು ಬೇಸ್ ಕೋಟಿಂಗಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಫಸ್ಟ್ ನೀರಿಗೆ ಹಾಕಿಟ್ಟಿದ್ವಲ್ಲ ಆಲೂಗೆಡ್ಡೆ, ಅದನ್ನು ಹಾಕ್ಕೊಳ್ಳೋಣ. ಎರಡು ಸ್ಪೂನ್ ಮೈದಾ ಹಾಕೊಳ್ಳೋಣ. ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಇದೇ ಸ್ಪೂನಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಸ್ವಲ್ಪ ಹಾಫ್ ಟೀ ಸ್ಪೂನು ಜೀರಿಗೆ ಪೌಡರು, ಸ್ವಲ್ಪ ಖಾರದ ಪುಡಿ. ಖಾರ ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಬಿಕಾಸ್ ಆ ಚಟ್ನಿಲೂ ಖಾರ ಇರುತ್ತಲ್ಲ ಅದಕ್ಕೆ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡೋಣ. ಸ್ವಲ್ಪ ಪೆಪ್ಪರ್ ಪೌಡರ್ ಸಾಕಿಷ್ಟು, ಫಸ್ಟೇ ನೀರು ಹಾಕೋಕೆ ಹೋಗ್ಬಿಡಿ, ಬಿಕಾಸ್ ಆಲೂಗೆಡ್ಡೆಲೂ ನೀರಿನಂಶ ಬಿಟ್ಕೊಳ್ತಾ ಇದೆ. ಕೈಲಿ ಮಿಕ್ಸ್ ಮಾಡೋಣ. ಕೋಟ್ ಆಗಿದೆ. ಮ್ಯಾರಿನೇಟ್ ಆಗಕ್ಕೆ 5 ಮಿನಿಟ್ಸ್ ಬಿಟ್ಬಿಡೋಣ. ಆಯಿಲ್ ಕಾದಿದೆ. ಇವಾಗ ಇದು ಇಟ್ಟಿದ್ವಲ್ಲ ಆಲೂಗೆಡ್ಡೆ, ಅದನ್ನು ಹಾಕೊಂಡ್ಬರೋಣ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸಬೇಕು. ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ.
ಅದು ನಿಮಗೆ ಗೊತ್ತಾಗುತ್ತೆ, ಕ್ರಿಸ್ಪಿ ಸೌಂಡ್ ಬರ್ತಾ ಇದೆ. ಅದು ಎತ್ತ ಬಿಡೋಣ. ಆಲೂ ಫ್ರೈ ರೆಡಿಯಾಗಿದೆ. ಹೆಂಗೆ ಕ್ರಿಸ್ಪಿ ಇದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಚಟ್ನಿ ಜೊತೆನಾದ್ರೂ ತಿನ್ಬೋದು, ಇಲ್ಲ ಅಂದರೆ ಸಾಸ್ ಜೊತೆನಾದರೂ ತಿನ್ಬೋದು.